ದೇಶದ ಯಶಸ್ವಿಯ ದಿನ ಅಂದ್ರೆ ಇರ್ಬೋದು, ಆರ್ಥಿಕ ಸುಭದ್ರತೆ ಇರ್ಬೋದು, ಎಲ್ಲವನ್ನ ದೇಶ ಮುನ್ನಡೆದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶಕರಾಗಿರುವ ಬಸವಣ್ಣರವರ ನೇತೃತ್ವದಲ್ಲಿ ದೇಶದ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರೊಂದಿಗೆ ಈ ಹುಟ್ಟುಹಬ್ಬ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಮಾನ್ಯ ಟಿ.ಎಸ್. ಶ್ರೀವಾಸ್ತವ, ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಆಚರಣೆಯನ್ನ ಪೌರ ಕಾರ್ಮಿಕರ ಜೊತೆಯಲ್ಲಿ ಆಚರಿಸುವಂತ ಕಾರ್ಯಕ್ರಮವನ್ನ ಸನ್ಮಾನ್ಯ ಅಪೂರ್ವ ಸುರೇಶ್ ಅವರು ನಮ್ಮ ಅಪೂರ್ವ ಹೋಟೆಲ್ನ ಮಾಲೀಕರ ಜೊತೆ ಈ ಭಾಗದ ನಮ್ಮ ನಗರ ಪಾಲಿಕೆ ಸದಸ್ಯರಾದಂಥ ರಾಮ್ ಪ್ರಸಾದ್, ಪಾರ್ಥಸಾರಥಿ, ಅಜಯ್ ಶಾಸ್ತ್ರಿ, ಮಿಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಜೊತೆ ಇವತ್ತು ನಾವು ಆಚರಣೆಯನ್ನು ಮಾಡ್ಕೋತಾ ಇದ್ದೀವಿ. ಈ ದೇಶ ಕಂಡ ಒಂದು ಧೀಮಂತ ನಾಯಕತ್ವ ಮತ್ತೆ ಇಂದಿರಾ ಗಾಂಧಿ ಅವರ ನಂತರ ಅಂದರೆ ಇಂದಿರಾ ಗಾಂಧಿ ಅವರಿಗಿಂತನೂ ಹೆಚ್ಚು ಕಾಲ ಪ್ರಧಾನಮಂತ್ರಿಯಾಗಿ ಇವತ್ತು ಭಾರತವನ್ನು ಮುನ್ನಡೆಸ್ತಾ ಇರುವಂಥ ನರೇಂದ್ರ ಮೋದಿಯವರ ಜನ್ಮದಿನ ಬಂಧುಗಳ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡಿರುವಂಥದ್ದು, ಪೌರ ಕಾರ್ಮಿಕರಿಗೆ ಕಾಲ ಪಾದವನ್ನು ತೊಳೆಯುವ ಮುಖಾಂತರ ಅವರು ಈ ದೇಶಕ್ಕೆ, ಈ ಸಮಾಜಕ್ಕೆ ಅವರೇ ಅನಿವಾರ್ಯ ಮತ್ತು ಶ್ರೇಷ್ಠರು ಅನ್ನುವಂಥ ಸಂದೇಶವನ್ನು ಸಾರಿದಂಥ ನರೇಂದ್ರ ಮೋದಿಯವರು ಅವರ ಹುಟ್ಟುಹಬ್ಬವನ್ನು ಇವತ್ತು ಪ್ರಾರಂಭದಲ್ಲೇ ನಾವು ಪೌರ ಕಾರ್ಮಿಕರ ಜೊತೆ ಆಚರಿಸಿಕೊಳ್ಳುವ ಮುಖಾಂತರ ಇವತ್ತು ನಾವು ಚಾಮುಂಡಿಪುರಂ ಸರ್ಕಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. 10 ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು, ಸೇವಾ ಪಾಕ್ಷಿಕಗಳನ್ನು ಮಾಡ್ತಾ ಇದ್ದೀವಿ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ಮಕ್ಕಳಿಗೆ ಪುಸ್ತಕ ಕೊಡೋದಿರ್ಬೋದು, ವೃದ್ಧಾಶ್ರಮಕ್ಕೆ ಹೋಗ್ಬೋದು, ಏನು ವಿಶೇಷ ಚೇತನ ಮಕ್ಕಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಿರ್ಬೋದು, ಈ ಥರ 10 ಹಲವು ಕಾರ್ಯಕ್ರಮಗಳನ್ನ ಆಚರಿಸುವ ಮುಖಾಂತರ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಅತ್ಯಂತ ಶ್ರೇಷ್ಠ ಮತ್ತು ಸಾರ್ಥಕತೆಯ ಜನ್ಮದಿನವನ್ನಾಗಿ ಇವತ್ತು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಪೌರ ಬಂಧುಗಳು ಸೇರಿದ್ದಾರೆ. ಅವರೆಲ್ಲರಿಗೂ ಮತ್ತೊಂದು ಹೃದಯಪೂರ್ವಕ ನಮಸ್ಕಾರವನ್ನು ಹೇಳ್ತಾ, ಅವರಿಗೆ ನಾವು ಟೀ ವಿತರಣೆ ಏನು ನರೇಂದ್ರ ಮೋದಿಯವರು ಪ್ರಾರಂಭದ ದಿವಸದಲ್ಲಿ ಕಾಯಕ ಮಾಡ್ತಾ ಇದ್ರು, ಟೀ ಕೊಡುವ ಮುಖಾಂತರ, ಬನ್ನು ಮತ್ತು ಬಾಳೆಹಣ್ಣನ್ನು ವಿತರಿಸುವ ಮುಖಾಂತರ ಇವತ್ತು ನಾವೆಲ್ಲರೂ ಆಚರಿಸ್ಕೋತಾ ಇದ್ದೀವಿ. ವಿಶೇಷವಾಗಿ ನಾನು ಮತ್ತೊಮ್ಮೆ ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ಮುಂದೆ ಬನ್ನಿ ಹಂಗೆ ಕೊಡ್ಕೊ ಬನ್ನಿ. ಲೋಟ ಇಟ್ಕೊಳ್ಳೋಣ ಸರ್. ಸೊ ಆನಂದವ್ರೆ, भारत माता की वंदे मातरम, वंदे मातरम. नरेंद्र मोदी ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ವಿಶ್ವಗುರು ನರೇಂದ್ರ ಮೋದಿಜಿಗೆ. ಮಾತಾಡಿ.
ಲೋನ್ ಫೈಲಾಗಿ 64 ಲಕ್ಷ ಖರ್ಚಾಗಿದೆ ಸರ್. ಅದರಿಂದ ನಮ್ಮ CM ಫಂಡಿಂದ ಸ್ವಲ್ಪ ಒಂದು 32-20 ನಾವು ಬಾಕಿ ದುಡ್ಡು ನಮ್ಮ ಮನೆ ಇದೆಲ್ಲ ಮಾರಿ, ನಮ್ಮ ಮನೆ ಒಡವೆ ಎಲ್ಲ ಮಾರಿ ಎಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿದ್ವಿ. ಸೊ ಮಾಡಿ ಮಗು ಇದಾಗಿದೆ, ಸ್ವಲ್ಪ ಇನ್ನೂ ಸ್ವಲ್ಪ ದುಡ್ಡು ಬ್ಯಾಲೆನ್ಸ್ ಮಗು ಅದು ಸ್ವಲ್ಪ ಬೇಡೋರು ಭಿಕ್ಷೆ ಬೇಡೋರು ಬೇಡ್ತಾ ಇದ್ದೀವಿ. ಎಷ್ಟಾಗಿದೆ ಅಂದ್ರೆ 34 ಲಕ್ಷ ಅದು ಇದೆ ಸರ್. ಈಗ ಒಂದ್ಸಲ ನಮ್ಮ ಸಂಸದರ ಹತ್ರ ಬನ್ನಿ, ಸರಿ ಸರ್. ನಾನು 4-5 ದಿವಸ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಮಹಾರಾಜರ ಹತ್ರ ಮಾತಾಡ್ತೀನಿ. ಪ್ರಧಾನಮಂತ್ರಿಗಳ ಅಲ್ಲಿಂದ ಕೊಡ್ಸಿ. ಇದರಿಂದ ಶಾಸಕರು ಮಾಡಿಸ್ಕೊಡ್ತಾರೆ. ಅಷ್ಟು ಖರ್ಚಾಗಿ ಅಷ್ಟು ಇದು ಮಾಡ್ತಿದ್ದೆ, ನಾವು ಉಳಿಸಿದ್ವಿ ಸರ್. ಇಲ್ಲ 3 ಲಕ್ಷ ಬಂದಿದೆಯಲ್ಲ ಪ್ರಧಾನಮಂತ್ರಿ. ಅದು ಇವಾಗ ಮೋದಿ ಅವ್ರದ್ದು ಇವಾಗ ನೆಕ್ಸ್ಟ್ ಮಗ ವಿಚಾರ ಆದ್ಮೇಲೆ ಕಳಿಸ್ತಿರೋರು. ಅದು ತಿರ್ಗಿ ಅದು ಬ್ಯಾಲೆನ್ಸ್ ಇದೆ. ಅದು ಬ್ಯಾಲೆನ್ಸ್ ಅಂದ್ರೆ ಒಂದು 60,000-70,000 ಬ್ಯಾಲೆನ್ಸ್ ಇದೆ. 240 ಬಂದಿದೆ. ಒಂದ್ಸಲಿ ಚೆಕಪ್ ಹೋದ್ರೆ ಒಂದು 10,000-12,000 ಬೇಕು ಸರ್. ಮೈಸೂರು ನಾರಾಯಣಪುರಲ್ಲ, ಇಲ್ಲಿ ಮೈಸೂರಲ್ಲಿ ಇದೆ, ಬೆಂಗಳೂರು ಹೋಗಿ ಅಲ್ಲಿ ನಾವು ಎಷ್ಟು ಒಂದು ರೂಮ್ಗೆ ಒಂದು ದಿವಸ 800 ರೂಪಾಯಿ ಬಾಡಿಗೆ ಸರ್. ನಾವು ಇದ್ದಿದ್ದಲ್ಲಿ ಮಗು ಏನೋ ನಮ್ಗೆ ದೇವರು ಕೆಲಸ ಇದ್ದಂಗೆ